ಅಲ್ಲಮ ಪ್ರಭುಗಳ ಒಂದು ವಚನ. ಉದಕ ಮಜ್ಜನವಲ್ಲ, ಪತ್ರೆ ಪೂಜೆಯಲ್ಲ, ಧೂಪ ಪರಿಮಳವಲ್ಲ, ಕಂಚು ಬೆಳಗಲ್ಲ, ಸಯಧಾನ ಅರ್ಪಿತವಲ್ಲ, ಅದೆಂತೆಂದಡೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪತ್ರೆ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾರಣ ಗುಹೇಶ್ವರ. ಇಲ್ಲಿ ಅಲ್ಲಂ ಪ್ರಭುಗಳು ನಾವು ಮಾಡುವ ಷೋಡಶೋಪಚಾರ ಅಷ್ಟವಿಧಾರ್ಚನೆಗಳನ್ನು ಕುರಿತು ಬಾಹ್ಯದಲ್ಲಿ ಮಾಡುವ ಈ ಎಲ್ಲ ಸೌಕರ್ಯಗಳು ಅದೆಷ್ಟು ಅರ್ಥಹೀನ ಮತ್ತು ಅವು ಕೇವಲ ವಿಧಿ ಆಚರಣೆಗಳಾಗಿ ಮತ್ತು ಕೇವಲ ಧಾರ್ಮಿಕ ನಂಬಿಕೆಗಳಾಗಿ ಮಾತ್ರ ಉಳಿತವೆ. ಆದರೆ ನಿಜವಾದ ಆಚರಣೆ ಅನ್ನೋದು ಹೇಗಿರಬೇಕು, ನಿಜವಾದ ಪೂಜೆ ಅನ್ನೋದು ಹೇಗಿರಬೇಕು, ಪೂಜೆ ಪರಿಕರಗಳನ್ನು ನಿರಾಕರಿಸಿ ಪೂಜೆನೇ ಮಾಡಬೇಡ ಅನ್ನುವಂಥ ಮಾತನ್ನು ಹೇಳಿ ಭಾವುಕರ ನಂಬಿಕೆಗೆ ನೇರವಾಗಿ ಅದನ್ನು ಹೊಡೆದು ಹಾಕುವಂತಹ ಕೆಲಸವನ್ನು ಅಲ್ಲಂ ಪ್ರಭುಗಳು ಮಾಡೋದಿಲ್ಲ. ಅಲ್ಲಂ ಪ್ರಭುಗಳು ಜನರ ಮುಗ್ಧತೆಯನ್ನು, ಜನರ ನಂಬಿಕೆಯನ್ನು ಗೌರವಿಸುತ್ತಾ ಆ ನಂಬಿಕೆಗಳು ವಾಸ್ತವದ ನೆಲೆಯತ್ತ ಹೇಗೆ ಹರಿದು ಬರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಸಾಮಾನ್ಯವಾಗಿ ನಾವು ಪೂಜೆಯನ್ನು ಮಾಡುವಾಗ ನೀರು ಹಾಕಿ ಅಭಿಷೇಕ ಅಂತ ಮಾಡ್ತೇವೆ. ಆಮೇಲೆ ಪತ್ರಿ ಪುಷ್ಪ ಏರಿಸ್ತೇವೆ, ಧೂಪ ದೀಪ ತೋರಿಸ್ತೇವೆ, ಕನ್ನಡಿ ಕಳಸ ಇವುಗಳಿಂದ ಆರತಿ ಇತ್ಯಾದಿಗಳನ್ನು ಬೆಳಗ್ತೇವೆ. ಆಮೇಲೆ ನಮ್ಮನ್ನು ನಾವು ನಮಸ್ಕಾರ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಮಂತ್ರ ಇತ್ಯಾದಿಗಳನ್ನು ಹೇಳಿ ನಮ್ಮನ್ನು ನಾವು ಪೂರ್ತಿಯಾಗಿ ಸಮರ್ಪಿಸಿಕೊಳ್ತೇವೆ. ಇದೆಲ್ಲವೂ ಮಾಡಿದ ಕೂಡಲೇ ಆಯಿತು, ನನ್ನ ಪೂಜೆ ಆಯಿತು ಮತ್ತು ಪೂಜೆಯಿಂದ ಸಿಗಬೇಕಾಗಿರ್ತಕ್ಕಂಥ ಲಾಭಗಳೆಲ್ಲವೂ ಕೂಡ ನನಗೆ ಸಿಕ್ಬಿಡ್ತು. ಪೂಜೆಯಿಂದ ಕೆಲವರು ಏನೇನೋ ಬೈಕ್ಗಳನ್ನು ಇಟ್ಕೊಂಡಿರ್ತಾರೆ, ಅದು ಬೇರೆ ಇದೆ. ಕೆಲವರು ಪೂಜೆಯಿಂದ ನಮಗೆ ಮನಃಶಾಂತಿ ಸಿಗ್ತದೆ, ಒಂದು ಆನಂದ ಸಿಗ್ತದೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಒಂದು ಪೂಜೆ ನಮ್ಮದಾಗಿರ್ತದೆ. ಸಾಮಾನ್ಯವಾದ ಪೂಜೆಯಲ್ಲಿ, ದೇವರ ಆರಾಧನೆಯಲ್ಲಿ, ವ್ರತ ನಿಯಮ ಉಪವಾಸಗಳು ಮಾಡುವಲ್ಲಿ ಅದರಿಂದ ನಮಗೇನೋ ಸಿಗಬೇಕು ಅನ್ನೋದು ಇರ್ತದೆ. ಧನ ಕನಕ ಭೂಮಿ ಸಂತೃಪ್ತಿ ಮತ್ತು ಬೇರೆ ಬೇರೆ ಅನೇಕ ಬಯಕೆಗಳನ್ನು ಇಟ್ಕೊಂಡೇ ದೇವ್ರ ಪೂಜೆ ಅಥವಾ ದೇವಸ್ಥಾನಗಳಿಗೆ ಹೋಗ್ತೇವೆ. ಸುಮ್ಮನೆ ಅಂತ ಹೋಗೋದಿಲ್ಲ. ಕೆಲವರು ಭಾಳ ಜಾಣರಿದ್ದರೆ ಅಥವಾ ಭಾಳ ಭಕ್ತಿಯಲ್ಲಿ ತುಂದಲಿತರಾದವರಿದ್ದರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಮನಃಶಾಂತಿಗಾಗಿ ಪೂಜೆ ಮಾಡ್ತೇವೆ, ಆನಂದಕ್ಕಾಗಿ ಪೂಜೆ ಮಾಡ್ತೇವೆ. ಅದು ಕೂಡ ನೀವು ಆನಂದಕ್ಕಾಗಿ ಮಾಡುವಂಥ ಪೂಜೆಯು ಕೂಡ ಅದು ಅರ್ಥಹೀನವಾದದ್ದೇ. ಅದರ ನಿಜವಾದ ನಿಮ್ಗೆ ಆನಂದ ಸಿಗಬೇಕು ಅಂತಂದರೆ ನೀವು ಮಜ್ಜನ ಅನ್ನೋದು ಯಾವುದು? ಸಜ್ಜನವೇ ಮಜ್ಜನ. ಅದ್ರಲ್ಲಿ ನಿಮ್ಮ ಸದ್ವರ್ತನೆ, ಸದಾಚಾರ, ಸದ್ನಂಬಿಕೆಗಳೇ ಅದು ಮಜ್ಜನ ಆಗಬೇಕು. ಸಜ್ಜನಿಕೆ, ನಿಮ್ಮ ಸರಳತೆ, ನಿಮ್ಮ ಹೃದಯವಂತಿಕೆ, ಅದೇ ನೀವು ದೇವರಿಗೆ ಎರೆಯುವಂಥ ನೀರು ಅಥವಾ ಮಜ್ಜನ ಅಂದ್ಕೊಳ್ರಿ. ಸತ್ಯ ಸದಾಚಾರವೇ ಪತ್ರಿ ಮತ್ತು ಪುಷ್ಪ. ನೀವು ಸತ್ಯವಂತರಾಗಿ ಪ್ರಾಮಾಣಿಕರಾಗಿ ಅಂತೇಳಿ, ಸತ್ಯ ಅಂದರೆ ಸತ್ಯ ಹರಿಶ್ಚಂದ್ರನ ಸತ್ಯ ಸಂಧತೆ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಪ್ರಾಮಾಣಿಕತನ, ಬದುಕಿಗೆ ಮೋಸ ಮಾಡದಿರುವುದು, ತನಗೆ ತಾನೇ ಮೋಸ ಮಾಡಿಕೊಳ್ಳದೇ ಇರುವುದು, ಇಡೀ ಸಮಾಜಕ್ಕೆ ಮೋಸ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಅದೇ ನೀವು ದೇವರಿಗೆ ಇರಿಸುವಂಥ ಪತ್ರೆನೋ ಪುಷ್ಪನೋ ಆಗಬೇಕು. ಅಷ್ಟಮದಂಗಳ ಸುಟ್ಟುದೇ ಧೂಪ. ಧೂಪ ಅಂದರೆ ನಾವು ಬೆಂಕಿಯ ಮೇಲೆ ಧೂಪದ ಪುಡಿಯನ್ನು ಹಾಕಿ ಅಥವಾ ಊದುಬತ್ತಿಯನ್ನು ಹಾಕಿ ಏನೋ ಸುವಾಸನಯುಕ್ತವಾದದ್ದನ್ನು ಉರಿಸಿ ಅದರಿಂದ ಪರಿಮಳ ಬಂದದ್ದನ್ನು ದೇವರಿಗೆ ಪರಿಮಳವನ್ನು ಅರ್ಪಿಸ್ತೇವೆ. ಮನುಷ್ಯರು ತಮಗೆ ಯಾವುದು ಇಷ್ಟನೋ, ತಮಗೆ ಯಾವುದು ಆಕರ್ಷಕ ಅನ್ನಿಸ್ತದೆ, ತಮಗೆ ಯಾವುದೋ ಆನಂದವನ್ನುಂಟು ಮಾಡ್ತದೆ, ಅದೆಲ್ಲವನ್ನು ದೇವರಿಗೆ ಅರ್ಪಿಸ್ತಾರೆ. ಅದು ನೀರಿರ್ಬೋದು, ಪತ್ರಿ ಇರ್ಬೋದು, ಪುಷ್ಪ ಇರ್ಬೋದು, ಧೂಪ ಇರ್ಬೋದು, ದೀಪ ಇರ್ಬೋದು, ನೈವೇದ್ಯ ಇರ್ಬೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದಿರ್ಬೋದು. ಇವೆಲ್ಲ ಮನುಷ್ಯರು ತಮಗೆ ಬೇಕು ಅಂತ ಅನಿಸಿರ್ತದೆ, ಹೌದಲ್ಲ, ತಮಗೆ ಇಷ್ಟ ಅಂತ ಅನಿಸಿರ್ತದೆ. ಇದನ್ನೆಲ್ಲ ದೇವರಿಗೆ ಅರ್ಪಿಸುವ ಮೂಲಕ ದೇವರನ್ನ ಸಂತೃಪ್ತಗೊಳಿಸ್ತೇವೆ. ದೇವರು ಸಂತೃಪ್ತನಾದರೆ ನಮಗೆ ಸುಖ ಮತ್ತು ಸಂತೋಷವನ್ನು ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ನಿರಾಕರಿಸದೆ, ಆ ನಂಬಿಕೆಯಲ್ಲಿರ್ತಕ್ಕಂಥ ಅರ್ಥಹೀನತೆಯನ್ನು, ಆ ನಂಬಿಕೆಯಲ್ಲಿರ್ತಕ್ಕಂಥ ವೃಥಾ ಕಸರತ್ತನ್ನು ಅಲ್ಲಗಳಿತ ಅದನ್ನು ದೂರೀಕರಿಸ್ತಾ ನಿಜವಾದ ಒಬ್ಬ ಭಾವುಕರು, ನಿಜವಾದ ಭಕ್ತಿವಂತರು ಈ ಪೂಜೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಹೇಗೆ ಅನ್ನೋದನ್ನು ಹೇಳ್ತಾರೆ. ನೀನು ಸಜ್ಜನಿಕೆಯಿಂದ, ಸರಳತೆಯಿಂದ, ವಿನಯದಿಂದ ಇತರರೊಂದಿಗೆ ನಡ್ಕೊಂಡೆ ಅಂದರೆ ಅದು ನಿನ್ನ ದೇವರಿಗೆ ಮಾಡುವಂಥ ನೀರಿನ ಅಭಿಷೇಕ ಅಥವಾ ನೀರಿನ ಸ್ನಾನ ಅನ್ಕೋ. ನೀನು ಸತ್ಯವಂತರಾಗಿ, ನ್ಯಾಯವಂತರಾಗಿ, ಪ್ರಾಮಾಣಿಕರಾಗಿ, ಮೋಸ ಮಾಡದೆ ನಡೆದಿ ಅಂದರೆ ಅದೇ ನೀನು ಅರ್ಪಿಸುವಂಥ ಪತ್ರೆ ಪುಷ್ಪ. ಅಷ್ಟಮದಗಳು ಅಂದರೆ ಧನಮದ, ವಿದ್ಯಾಮದ, ಕುಲಮದ, ರೂಪಮದ, ಹೀಗೆ 8 ವಿಧದ ಮದಗಳನ್ನು ನಮ್ಮಲ್ಲಿ ಗುರುತಿಸ್ತಾರೆ. ವಿದ್ಯಾಮದ ಇರ್ಬೋದು, ಧನಮದ ಇರ್ಬೋದು,
ರೂಪ ಮದ ಇರ್ಬೋದು, ವಿದ್ಯಾ ಮದ ಇರ್ಬೋದು, ಯೌವನದ ಮದ ಇರ್ಬೋದು. ಹೀಗೆ ಅನೇಕ ಮದಗಳಂದ್ರೆ ಸಕ್ಕು, ದಿಮಾಕು. ಈ ದಿಮಾಕುಗಳನ್ನ ಸುಟ್ಟು ಬೂದಿ ಮಾಡಿ, ಊದುಬತ್ತಿಯನ್ನು ಸುಟ್ಟು ಬೂದಿ ಮಾಡೋದಲ್ಲ, ಊದನ್ನ ಅಥವಾ ಧೂಪವನ್ನ ಸುಟ್ಟು ಪರಿಮಳ ಬರೋದಿಲ್ಲ, ಹೌದಲ್ಲ. ಆ ಪರಿಮಳ ಸುತ್ತಲಿನ ಪರಿಸರದಲ್ಲಿ ಒಂದು ಸುವಾಸನೆ ಬರುವುದು. ಆದ್ರೆ ನೀನೇ ಒಂದು ಪರಿಮಳ ಆಗ್ಬೇಕಲ್ಲ, ನೀನೇ ಒಂದು ಸಮಾಜಕ್ಕೆ ಸುವಾಸನೆಯುಕ್ತವಾದ ವ್ಯಕ್ತಿತ್ವ ಆಗ್ಬೇಕಲ್ಲ. ಸೊ ಆಗ್ಬೇಕಂದ್ರೆ ನೀನು ಒಳಗಿರ್ತಕ್ಕಂಥ ಮದಗಳು, ಎಲ್ಲ ರೀತಿಯಂಥ ಮದಗಳು. ನೀನು ವಿದ್ಯಾವಂತ ಇದ್ದೆ ಅಂದ್ರೆ ಆ ಮದ ತೊರಿಬೇಕು, ಸಂಪತ್ತಿದ್ರೆ ಆ ಮದವನ್ನು ಬಿಡಬೇಕು, ರೂಪ ಇದ್ರೆ ರೂಪದ ಮದವನ್ನ ಬಿಡಬೇಕಾಗ್ತದೆ. ಹೀಗೆ ಕನಕ ಇತ್ತಂದ್ರೆ ಕನಕದ ಮದವನ್ನ ಬಿಡಬೇಕಾಗ್ತದೆ. ಈ ಎಲ್ಲ ಮದಗಳನ್ನ, ಸೊಕ್ಕನ್ನ, ತಿಮಾಕ, ದರ್ಪ, ದೌಲತ್ತು ಇವೆಲ್ಲಗಳನ್ನ ಸುಡಬೇಕು ಅಂತ ಹೇಳ್ತಾನೆ ನೋಡ್ರಿ. ಸುಡಬೇಕು, ಬರೀ ಬಿಡುವುದಲ್ಲ. ಅದು ಎಲ್ಲೂ ಮತ್ತೆ ಇನ್ನೊಬ್ಬರಿಗೆ ಸಿಗಲ್ಲ ಹಾಗೇನೆ ನಿನಗೆ ಇನ್ನೊಮ್ಮೆ ಆ ಕಡೆ ಹೋಗದ ಹಾಗೆ ಅದನ್ನು ಸುಟ್ಟು ಬೂದಿ ಮಾಡಬೇಕು ಅಂತ ಹೇಳಿ. ಅದರ ಮೂಲಕ ಅಂದ್ರೆ ನಿನ್ನೊಳಗಿನ ಮದಗಳೆಲ್ಲ ಲಯವಾದೊಡನೆ ನಿನ್ನ ಒಳಗೆ ಒಂದು ಸುಗಂಧವಾದ ವ್ಯಕ್ತಿತ್ವ ಅರಳುತ್ತದೆ. ವ್ಯಕ್ತಿತ್ವವೇ ಸುಗಂಧಮಯ ಆಗಬೇಕು ಅಂತೇಳಿ. ಅದಲ್ಲ ಅಷ್ಟೇ ಅಲ್ಲ, ಮತ್ತೆ ನಯನವೇ ಸ್ವಯಂ ಜ್ಯೋತಿ. ನಿನ್ನ ಕಣ್ಣುಗಳೇ ಜ್ಯೋತಿ, ಆರತಿ ಬೆಳಗ್ತೀಯಲ್ಲ ನೀನು. ಇಲ್ಲಿ ಕಂಚು ಬೆಳಗಲ್ಲ, ಕಂಚಿನಿಂದ ಆರತಿ ಬೆಳಗ್ತೇವೆ ನಾವು, ಹೌದಲ್ಲ. ಕಳಸ ತುಂಬಿ ಅದಕ್ಕೆ ಬತ್ತಿ ಹಾಕಿ, ಎಣ್ಣೆ ಹಾಕಿ, ದೀಪ ಹಚ್ಚಿ ಬೆಳಗಿ ಮಂಗಳಾರತಿ, ವ್ಯಗ್ಗಳವಾದ ಮಂಗಳಾರತಿ ಪದಗಳನ್ನು ಹಾಡ್ತೇವೆ ನಾವು ದೇವರಿಗೆ. ಎಷ್ಟು ವಿಧ ವಿಧವಾದ ಆರತಿಗಳನ್ನು ಮಾಡ್ತಾರೆ. ತುಪ್ಪದ ಆರತಿ, ಆಮೇಲೆ ಕರ್ಪೂರದ ಆರತಿ, ಒಂದು ಬತ್ತಿ ಆರತಿ, 10 ಬತ್ತಿ ಆರತಿ, ಬಂಗಾರದ ಪಾತ್ರೆಯಲ್ಲಿ ಬೆಳಗುವಂಥ ಆರತಿ, ಕಂಚಿನ ಪಾತ್ರೆಯಲ್ಲಿ ಕಂಚಾರತಿ, ಬಂಗಾರದ ಆರತಿ, ಎಷ್ಟು ವೈವಿಧ್ಯಪೂರ್ಣವಾದ ಆರತಿಗಳಿವೆ. ಅವೆಲ್ಲವೂ ಕೂಡ ನಿಮ್ಮ ದಿಮಾಕಿನ ಅಂಗಗಳೇ ಹೊರತು, ಮತ್ತು ಅವೆಲ್ಲವುಗಳು ಕೂಡ ನಿಮ್ಮ ಸಂಪತ್ತಿನ ಪ್ರದರ್ಶನ, ಅವೆಲ್ಲವುಗಳು ಕೂಡ ವೃಥವಾಗಿರ್ತಕ್ಕಂಥ ಕಸರತ್ತು. ಅಂಥ ಆರತಿ ದೇವರಿಗೆ ಬೇಕಾಗಿಲ್ಲ. ನಿಮ್ಮ ಮನಸ್ಸಿಗೆ ಅಂಥದ್ದೇನು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಲ್ಲ. ಏನಾಗಬೇಕು ಆರತಿ ಅಂತ ಕೇಳಿದ್ರೆ, ನಿನ್ನ ನಯನ ಅಂದರೆ ನಿನ್ನ ನಿರ್ನಿಮಿಲಿತವಾದಂಥ ದೃಷ್ಟಿ ಇದೆ. ಅಂದರೆ ಸರ್ವರಲ್ಲಿ ಶಿವನನ್ನು ಕಾಣುವಂಥ ದೃಷ್ಟಿ, ಆ ಕಣ್ಣುಗಳೇನವಲ್ಲ ಅದು ಜ್ಯೋತಿ ಆಗ್ಬೇಕು. ಮೊದಲು ಆ ಕಣ್ಣುಗಳೇ ಜ್ಯೋತಿ ಆಗ್ಬೇಕು, ಕಣ್ಣುಗಳೇ ಬೆಳಕಾಗ್ಬೇಕು. ಯಾವಾಗ ಬೆಳಕಾಗ್ತದೆ? ಇಡೀ ಜಗತ್ತನ್ನು ನೀನು ನಿನ್ನಂತೆ ಬಗೆದು ಪ್ರೀತಿಸಿದಾಗ ನಿನ್ನ ಕಣ್ಣಲ್ಲಿ ಆ ಕಾಂತಿ ಮೂಡಲಿಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ನಿನ್ನ ಕಣ್ಣಲ್ಲಿ ಮೋಸ, ವಂಚನೆ, ದರ್ಪ, ಹಿಂಸೆ ಇವೆಲ್ಲವುಗಳಿದ್ರೆ ನಿನ್ನ ಕಣ್ಣು ಜ್ಯೋತಿ ಆಗಂಗಿಲ್ಲ, ಅದು ಕತ್ತಲೆ ಆಗಿರ್ತದೆ. ಹೌದಲ್ಲಿ ಪ್ರಪಂಚ ನೀನು ಕಾಣಿಸ್ತಿರ್ಬೋದು, ಆದ್ರೆ ಪ್ರಪಂಚ ನಿನ್ನ ನೋಡುವಾಗ ಅಲ್ಲಿ ಕತ್ತಲೆ ಇರ್ತದೆ ಹೊರತು ಬೆಳಕಿರೋದಿಲ್ಲ. ಅಲ್ಲಿ ಬೆಳಕಿರ್ಬೇಕು, ನಿನ್ನ ನಯನವೇ ಜ್ಯೋತಿ ಆಗ್ಬೇಕು ಅಂತಂದ್ರೆ ನೀನು ಜಗತ್ತನ್ನ ತನ್ನಂತೆ ಬಗೆದು ಆ ಸಮದೃಷ್ಟಿಯಿಂದ, ಶಿವದೃಷ್ಟಿಯಿಂದ, ಮಂಗಳ ಅಂದ್ರೆ ಶಿವದೃಷ್ಟಿ, ಮಂಗಳ ಅಂದ್ರೆ ಒಳ್ಳೆಯದು ಅಂತ ಅರ್ಥ. ಆ ಮಂಗಳಕರವಾದ ದೃಷ್ಟಿಕೋನದಿಂದ ಜಗತ್ತನ್ನ ನೀನು ಆವಾಹಿಸಿಕೊಳ್ಳಲು, ಜಗತ್ತನ್ನು ನೀನು ಪರಾಮರಿಸಲು ಸಾಧ್ಯವಾಗುವುದಾದ್ರೆ ಅದೇ ಜ್ಯೋತಿ. ಅದು ಜ್ಞಾನಪೂರ್ಣಂ ಜಗನ್ ಜ್ಯೋತಿ. ಮನವೇ ಕರ್ಪೂರದ ಆರತಿ ಆಗಬೇಕು, ನಿನ್ನ ಕಣ್ಣೆ, ನಿನ್ನ ದೃಷ್ಟಿಯೇ ಕರ್ಪೂರದ ಆರತಿ ಆಗಬೇಕು. ಪರಿಣಾಮವೇ ಅರ್ಪಿತ ಕಾಣ. ಇದರಿಂದ ಬಂತಕ್ಕಂಥ ಪರಿಣಾಮ ಏನಿದೆ ಅಂದರೆ ನಿನ್ನ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಸಕಾರಾತ್ಮಕವಾದಂಥ ನಿಲುವಿದೆ. ಅಂದರೆ ನಿನ್ನ ಸಜ್ಜನಿಕೆ, ನಿನ್ನ ಪ್ರಾಮಾಣಿಕತನ, ನಿನ್ನ ನಿಷ್ಠೆ, ನಿನ್ನ ಜಗತ್ತನ್ನು ಪ್ರೀತಿಸುವಂಥ ಸಮದೃಷ್ಟಿ, ಈ ಎಲ್ಲ ವ್ಯಕ್ತಿತ್ವಗಳ ಮೂಲಕ ಏನು ಜಗತ್ತಿಗೆ ನೀನು ಬಿಟ್ಕೊಡ್ತೀಯೋ ಅದೇ ಪರಿಣಾಮ. ಆ ಪರಿಣಾಮ ಅದು ಯಾವತ್ತೂ ಕೂಡ ನಿತ್ಯ ನಿರ್ಮಲವಾಗಿರ್ತಕ್ಕಂಥದ್ದು ಮತ್ತು ಸಚ್ಚಿತ್ ಆನಂದಮಯವಾಗಿರ್ತಕ್ಕಂಥದ್ದು. ಹೌದಲ್ಲ. ಈ ಜಗತ್ತು ಮತ್ತು ನೀನು ಸತ್ತಿನ ಒಂದು ಭಾಗ ಆದರೆ, ಆ ಸತ್ತು ನಿನ್ನ ಚಿತ್ತದನ್ನೇ ನೆಲೆಗೊಳ್ಳುವುದಾದ್ರೆ ಅಲ್ಲಿ ಆನಂದವಾಗ್ತದೆ. ಅದೇ ಸಚ್ಚಿದಾನಂದ ಅಂತೇಳಿ. ಆ ಸಚ್ಚಿದಾನಂದ ಸ್ವರೂಪ ನೀನೇ ಆಗಿರುವೆ. ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನೀನೇ ಆಗಿದಿ. ಆ ರೂಪವೇ ನೀನಾಗಿದಿ, ಆ ಪೂಜೆಯೇ ನೀನಾಗಿದಿ. ಇದು ನಿಜವಾದ ಪೂಜೆ. ಹೊರಗೆ ಮಾಡುವಂಥ ಪೂಜೆ ಅದು ಆಡಂಬರ. ಹೊರಗೆ ಮಾಡುವಂಥ ಪೂಜೆ ನಿನ್ನ ಧಿಮಾಕು. ಹೊರಗೆ ಮಾಡುವಂಥ ಪೂಜೆ ನಿನ್ನ ಬಾಲ ಆಟ. ಅವುಗಳಲ್ಲಿ ಯಾವ ಸೌಖ್ಯ ಆಗಲಿ, ಯಾವ ನೆಮ್ಮದಿ ಆಗಲಿ ನಿನಗೂ ನೆಮ್ಮದಿಯನ್ನು ತರಲಾರವು, ಸಮಾಜಕ್ಕೂ ನೆಮ್ಮದಿಯನ್ನು ಉಂಟು ಮಾಡಲಾರವು. ಆದರೆ ಈ ಪೂಜೆ ಮಾಡಿದ್ರೆ ನಿನ್ನ ಸಜ್ಜನಿಕೆ, ನಿನ್ನ ಪ್ರಾಮಾಣಿಕತನ, ನಿನ್ನ ಸ್ವಭಾವ, ನಿನ್ನ ಹೃದಯವಂತಿಕೆ, ನಿನ್ನ ಒಳಗಿನ ಅರಿವು ಅದು ಮಾತ್ರ ಪೂಜೆ ಆಗಬಲ್ಲದು. ಅದರ ಮೂಲಕ ನಿನ್ನ ವ್ಯಕ್ತಿತ್ವ ಜಗದ್ವಂದ್ಯವಾಗಬಲ್ಲದು, ಜಗದ್ವೇದ್ಯವಾಗಬಲ್ಲದು ಅನ್ನೋದು ಅಲ್ಲಂ ಪ್ರಭುವಿನ ಸರಳವಾಗಿರ್ತಕ್ಕಂಥ ವಚನ ಇದು.